ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಬ್ಲಾಗ್ ಮಾಡೋದು ಎಷ್ಟು ಕಷ್ಟ ಇದೆ ಗುರು, ನನ್ನ ಲೈಫ್ನೇ ನೀವು ಎಷ್ಟೊಂದು ನೋಡ್ತೀರಾ. ಆಟೋ ರಿವರ್ಸ್ ತೆಗಿಯೋ ಮುಂಚೆ ಇಷ್ಟ ಸೊ ಬ್ಲಾಗ್ ಮಾಡುವಾಗ ನಿಜವಾಗ್ಲೂ ಕೈ ಎಷ್ಟು ಮೇಲೆ ಆಗುತ್ತೋ ಅಷ್ಟು ಮೇಲೆ ಎತ್ತಬೇಕು. ಆವಾಗನೇ ಅದೊಂದು ಸ್ವಲ್ಪ ಡಿಫ್ರೆಂಟು ಏನು ಹೇಳೋದು, ಅಯ್ಯೋ ಡಿಫ್ರೆಂಟ್ ಆ್ಯಂಗಲ್ ಬರುತ್ತೆ. ನಾನು ಹಿಂಗೆ ಹಿಡ್ಕೊಂಡು ವ್ಲಾಗ್ ಮಾಡ್ತೀನಿ, ಇದೇನೋ ಒಂದು ಸ್ವಲ್ಪ ಡಿಫ್ರೆಂಟ್, ಚೆನ್ನಾಗಿ ಕಾಣಿಸಲ್ಲ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಇವಾಗ ನಾನು ಜಾಸ್ತಿ ಈ ಥರ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದೇ ಚೆನ್ನಾಗಿರೋದು, ಮೇಲೆ ಹಿಡ್ಕೊಂಡು ಮಾಡಿದ್ರೆ. ಹೆಂಗೆ ಮಾಡಿದ್ರು ವೀಡಿಯೋ ಆಗೋಲ್ಲ, ಗೊತ್ತಾ. ಒಳಗಡೆ ಒಂದು ಭಯ ಇರುತ್ತಲ್ಲ, ಆ ರೀಸನಿಂದ ಇವಾಗ ಹೆಂಗೋ ಮಾಡ್ತಾಯಿದ್ದೀನಿ. ಒಂದು 30-40 ಸೆಕೆಂಡ್ ಮಾಡಿಬಿಡ್ತೀನಿ. ಹತ್ತಿರದಲ್ಲಿ ಯಾರಾದರೂ ನೋಡೋರಿಗೆ ಸ್ವಲ್ಪ ಜೋರಾಗಿ ಮಾತಾಡೋಕ್ಕೇನು ಅಂತ ನನಗೆ ಅನಿಸುತ್ತೆ. ಏನೋ ತಿನ್ನೋದಕ್ಕೆ ಕೊಯ್ತಾಯಿದ್ದೀನಿ. ಐಸ್ ಕ್ರೀಮ್ ಪ್ಲ್ಯಾನು ಕ್ಯಾನ್ಸಲ್ ಮಾಡಿದ್ದೀನಿ. ಬೇರೆ ನೋಡೋಣ ಏನು ಸಿಗುತ್ತೆ ನೋಡೋಣ. ಮೇಲೆ ಸೇಮ್ ಲೊಕೇಶನಲ್ಲಿ ಇವಾಗ 4 ಸತಿ ರೌಂಡ್ ಹೊಡೆದಿದ್ದೀನಿ. ಇನ್ನೆಷ್ಟು ಸಲ ಹೊಡಿತೀನಿ ನನಗೆ ಗೊತ್ತಿಲ್ಲ. ಟೀ ಇದೆಯಾ? ಇದೆ ಸಬ್ಜೆಕ್ಟ್ ನಾ ದಿಯೆ ಟೀ ಒಂದಲ್ಲ. ಹಾಂ, ಟೀ ರೇಟ್ ಜಾಸ್ತಿ ಆಗಿದೆ. ಈ ಥರ ಇದು ಕೊಟ್ಟು ಕ್ರೀಮನ್ನು ಕೊಟ್ಟು ಟೀ 12 ಆಗಿದೆ. 1 ನಿಮಿಷ ಆಯಿತು. ಆಯಿತು. ವ್ಲಾಗ್ ಆಗಿಲ್ಲ ಗುರು, 1 ನಿಮಿಷ ಇಷ್ಟೇ, 2 ನಿಮಿಷ ಅಷ್ಟೇ. ಅಟ್ಲೀಸ್ಟ್ ರೂಮಲ್ಲಾದರೂ ವ್ಲಾಗ್ ಮಾಡೋಣ. ಬಾತ್ರೂಮ್ ಒಂದ್ಸಲ ಡೋರ್ ಹಾಕಿಟ್ರೆ ಫುಲ್ ಶೆಕೆ ಆಗುತ್ತೆ. ಫ್ಯಾನೇನು ಇದೆ ಇವಾಗ ಬಂದಿರೋದು. ಇಷ್ಟೊತ್ತು ಕರೆಂಟೇ ಇರಲಿಲ್ಲ ನೋಡಿ. ಆಗಲೇ ಹೇಳಿದ್ನಲ್ಲ ಕಾನ್ಸೆಪ್ಟು, ಹಿಂಗೆ ಮಾಡಿ ಇಟ್ಕೊಂಡ್ರೆ ನಿಮಗೂ ಏನು ಅನ್ಸುತ್ತೆ ಹೇಳಿ. ಇವನು ಏನು ಮಾಡ್ತಾಯಿದ್ದೇನೆ. ವ್ಲಾಗ್ ಆ್ಯಕ್ಚುಲಿ ಹಿಂಗಿರಬೇಕು, ಮೇಲೆಯಿಂದ ನೀವು ಅದರಲ್ಲೇ ಚೆನ್ನಾಗಿ ಬರೋದು ಕ್ಲಿಪ್ಪು. ಏನು ಮಾಡೋಣ ಇವಾಗ, ಗೇಮ್ ಮಾಡ್ಕೊಂಡು ಮಾತಾಡೋಣ. ಅದೊಂದು ಟ್ರಿಕ್ ಆಗಿಬಿಟ್ಟಿದೆ. ಬಟ್ ನಿದ್ರೆ ಇಲ್ಲ ಗುರು ಇವತ್ತು. ನೆನ್ನೆ ವೀಕ್ ಆಫ್ ಇದ್ದರೂ ಇವತ್ತು ನಿದ್ರೆ ಇಲ್ಲ. ನೋಡಿದ್ರೆ ನಿನ್ನೆ ರಾತ್ರಿ 10 ಗಂಟೆವರೆಗೆಲ್ಲ 10 ಗಂಟೆ ಅಂದಿನಿ, 2 ಗಂಟೆವರೆಗೂ ನಿದ್ರೆ ಬಂದಿಲ್ಲ. ಮತ್ತು ನೋಡ್ತೀನಿ ಇವಾಗ 2 ಗಂಟೆ ಆಗಿರೋದ, ನಿದ್ರೆ ಮಾಡ್ಬೋದು ಅಂತ ಮಾಡ್ಕೊಂಡು ನೋಡ್ತೀನಿ. ಅಷ್ಟು ಬೇಗ 5 ಗಂಟೆ ಆಗಿಬಿಟ್ಟಿದೆ. ಅದು ಯಾಕೆ ಎಚ್ಚರ ಆಗ್ತಾಯಿತ್ತೋ ನನಗೂ ಗೊತ್ತಾಗಲಿಲ್ಲ. ಇವಾಗೇನು ಗೇಮ್ ಆಡೋದಕ್ಕೆ ಯಾವ ಗೇಮು ಇಲ್ವಲ್ಲ ನೋಡಿ. ಕೊನೆಯದಾಗಿ ಅಕೌಂಟ್ನಲ್ಲಿ 351 ರೂಪಾಯಿ ಇದೆ. 1000 ರೂಪಾಯಿ ಇಟ್ಕೊಂಡಿದ್ದೆ, 1000ರಿಂದ 300 ಹೆಂಗಾಯಿತು. ಈ ಫೋನ್ ಸ್ಟೋರಿ ಹೇಳೋದಕ್ಕೆ ಒಳ್ಳೆ ಟೈಮ್ ಆಗಿತ್ತು ಅನ್ನೋದು. ಸ್ವಲ್ಪ ಇದು ಒಂದಕ್ಕೆ ಇನ್ನೂ ಒಂದು ಒಳ್ಳೆ ವೀಡಿಯೋ ಮಾಡಬೇಕು. ಏನು ವೀಡಿಯೋ ನೋಡೋಣ ಬನ್ನಿ. ಇವಾಗ ಗೇಮ್ ಆಡೋದ, ಯಾವ ಗೇಮ್ ಆಡೋದಕ್ಕೆ ನಿಮ್ಮದು ಸೆಟ್ಟಿಂಗ್ ಚೇಂಜ್ ಮಾಡ್ಕೊಳ್ಬೇಕು ಇಲ್ಲಿ. ಅಂದರೆ ಫೋನಲ್ಲೆಲ್ಲ, ಇದರಲ್ಲೂ ಅಷ್ಟೇ, ಗೋಪುರದಲ್ಲೂ ಅದ್ರ ಸೆಟ್ಟಿಂಗ್ ಬೇರೆ ಇದೆ. ನಮ್ಮ ಅಮ್ಮ ಕೆಲಸದಿಂದ ಬಂದಿದ್ದಾರೆ ಅಂತ ಆಯ್ತು ಇವಾಗ. ಯಾಕಂದರೆ ಇವಾಗಷ್ಟೇ ರೀಲ್ ಸೆಂಡ್ ಮಾಡಿದ್ದಾರೆ. ಅದಕ್ಕೆ ಏನು ಸೆಂಡ್ ಮಾಡಿದ್ದಾರೆ ನಮ್ಮಮ್ಮ ಅಂತ ನೋಡೋದಾದರೆ, ವೆಯ್ಟ್ ಆನೆ ಹಿಡಿಯೋದು ಎಲ್ಲಿ ಅಂದ್ಕೊಂಡಿದ್ದೀರಾ? ಇದು ನಮ್ಮೂರಲ್ಲೇ ಫೋಕಸ್ ಆಗ್ತಿಲ್ಲ ನಿಲ್ಲಿ. ಅದು ಬೇರೆ ಸೆಟ್ಟಿಂಗ್ ಆಗಿ ತೋರಿಸ್ತೀನಿ ನಿಮಗೆ ಕ್ಯಾಮ್ರಾದಲ್ಲಿ. ಇವಾಗ ಕಾಣಿಸ್ತಿದೆಯಾ? ಕಾಣಿಸ್ತಿರ್ಬೇಕು. ಫೋಕಸ್ ಆಗ್ತಿಲ್ಲ. ಅದರಲ್ಲಿ ಫೋಕಸ್ ಆಪ್ಷನ್ ಇಲ್ಲಾದರೂ ಫೋಕಸ್ ಆಗಲ್ಲ. ಏನೋ ಒಂದು ಕಣ್ಣಂಗೆ ಕಾಣುತ್ತೆ, ಫೋಕಸ್ ಆಗಲ್ಲ. ಇದರಲ್ಲಿ ಇಟ್ಟರೆ ಮತ್ತೆ ಆನೆ ಸೌಂಡ್ ಕೇಳಿಸ್ತಿದೆಯಾ? ಕಾಡಾನೆಗೆ ಗುಮ್ಮಿದ ಲಕ್ಷ್ಮಣ. ಒಂದ್ಸಲ ಕೇಳಿ. ಇದು मैंने फ्री फायर पर्सनली मतलब बिना वीडियो के लिए खेले हुए मुझे लगभग 2-2.5 साल हो चुके हैं. 2-2.5 साल से मैंने कभी भी फ्री फायर नहीं खेली है कि मैं जैसे नॉर्मली बैठा हूँ और मैं सोच रहा हूँ क्या करूँ चलो फ्री फायर खेल लेते. तो ऐसा नहीं हुआ है 2-2.5 साल से. हाँ पहले खेलता था क्योंकि एक तो गेम का इंटरेस्ट हो गया. बहुत सारी पहले जैसी चीजें नहीं रही. फ्री फायर मैंने अभी छोड़ दिया है. ना मैं वीडियोस आता हूँ ना मैं खुद खेलता हूँ. मैं आपको एक चीज बताता हूँ, मैं कन्ने दिख रही है रेटिंग कैरियर अलग. How to annoy your ನಾನು ಯಾಕೆ ರೀಲ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ
ನನ್ನ ಫೀಡ್ ನೋಡೋದಾದರೆ ಫೀಡ್ ಬೇಡ ಬಿಡು. ನೋಡಿ ನಾನು ಇವಾಗ ಜಾಸ್ತಿ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಪ್ಲೇ ಗುರು ಬರೀ 90,000 FC ಇನ್ಸೂರೆನ್ಸ್ ರನ್ನಿಂಗ್ ಇರೋದು ಗಾಡಿ. ಗೊತ್ತಿಲ್ಲ ಸರ್, ಎಲ್ಲರಿಗೂ ಗೊತ್ತು. ಅದು ಕಾಲೇಜ್ ಹುಡುಗರಿಗೆ ಈ ಗಾಡಿ ಅಂದ್ರೆ ಎಲ್ಲರಿಗೂ ಗೊತ್ತು. ಬರೀ 1,65,000 ಕೊಡ್ತೀನಿ ಬನ್ನಿ. ಓಕೆ, ಅದು ಕೂಡ ಜನ್ನು ಇನ್ನೂ ಕಡಿಮೆ ಬೇಕು ಅಂದ್ರೆ 90,000 ಬರೀ 90,000 FC ಇನ್ಸೂರೆನ್ಸ್ ರನ್ನಿಂಗ್ ಇರೋದು ಗಾಡಿ. ಬರೀ 90,000 FC ಇನ್ಸೂರೆನ್ಸ್ ರನ್ನಿಂಗ್ ಇರೋದು ಗಾಡಿ. ಯಾರು ಗೊತ್ತಿಲ್ಲ ಸರ್, ಎಲ್ಲರಿಗೂ ಗೊತ್ತು. ಅದು ಕಾಲೇಜ್ ಹುಡುಗರಿಗೆ ಈ ಗಾಡಿ ಅಂದ್ರೆ ಎಲ್ಲರಿಗೂ ಗೊತ್ತು. ಬರೀ 1,65,000 ಕೊಡ್ತೀನಿ ಬನ್ನಿ. ಓಕೆ, ಅದು ಕೂಡ 1,65,000 ಬೇಕು ಅಂದ್ರೆ 90,000 ಬರೀ 90,000 ಇವನು ನನ್ನ ಫೀಡಲ್ಲಿ ಇವಾಗ ಹೈಯೆಸ್ಟ್ ಬರ್ತಾ ಇರೋಂಥವನು. अच्छा पी लेंगे चाय? बिल्कुल पिलाओ. गरम है कि ठंडी है? बिल्कुल गरम बाबूजी. तो पिलाओ ಬಿಲ್ಕುಲ್ ಗೆರೆ ಬಾಬೂಜಿ. ನಮ್ಮ ಕಂಟೆಂಟ್ ಹೆಂಗೆ ಮಾಡಬೇಕಂದ್ರೆ, ನೀವು ಇವಾಗ ನೋಡಿ ಸುಮ್ಮನೆ ಹಿಂಗೆ ಮಾತಾಡಿದ್ರೆ ಯಾರು ನೋಡಲ್ಲ. ರಿಯಲ್ ಕಂಟೆಂಟ್ ಏನಂತ ನಾಳೆಯಿಂದ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತೀನಿ. ಇವತ್ತೇ ಆಗೋಲ್ವಾ? ಆ್ಯಕ್ಚುಲಿ ಇವತ್ತೇ ನಾನು ಆ ಕಂಟೆಂಟ್ ಆ ಥರ ಮಾಡಬೇಕು ಅಂತ ಹೋದೆ ಆಯಿತಾ. ಆದರೆ ನನಗೆ ಏನು ಐಡಿಯಾ ಇತ್ತಂದರೆ ಐಸ್ ಕ್ರೀಮ್ ತಿನ್ನಬೇಕು ಅಂತ. ಆದರೆ ಐಸ್ ಕ್ರೀಮ್ ತಿನ್ನೋದರ ಇದಿರಲಿಲ್ಲ ಕ್ಲೈಮೇಟು. 2000 Hyundai Accent ಪ್ರೈಸ್ 89,000. ಚೆನ್ನಾಗಿದೆ. ಇದೆಲ್ಲ ಸೇರಿ ಒಂದೇ ಸಲ ಕಾಪಿ ರೈಟ್ ಅಂತ ಬರುತ್ತಾ? ಥೂ, ಇಂಥದ್ದೆಲ್ಲ ನಮ್ಮ ಬ್ಲಾಗಲ್ಲಿ ಬಂದರೆ ಇನ್ನೂ ಕಷ್ಟ ಬಿಡಿ. ಇವಾಗ ಇನ್ನು 1 ನಿಮಿಷ ವೀಡಿಯೋ ಮಾಡಬೇಕಷ್ಟೆ. ನಾನು ಜಾಸ್ತಿ ವೀಡಿಯೋ ಮಾಡಲ್ಲ. ಈ 1 ನಿಮಿಷದಲ್ಲಿ ಏನು ಮಾಡೋಣ ಅಂದರೆ, ಗೇಮ್ ಆಡೋಣ ಅಂದ್ಕೊಂಡೆ, ಗೇಮ್ ಆಡೋಕ್ಕಾಗ್ತಿಲ್ವಾ? ಫ್ರೀ ಫೈರ್ ನೋಡೋಣ. ಫ್ರೀ ಫೈರ್ ಓಪನ್ ಮಾಡೋಣ ಬನ್ನಿ. ಏನಿದೆ ಅದು ಆಗಿದೆ ಅಪ್ಡೇಟ್ಸ್ ನೋಡೋಣ. ಇವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು ಈ ಸೆಟ್ಟಿಂಗ್ ನೋಡೇ ಇರಲಿಲ್ಲ. ನೋಡೋಣ. ಇದು ಹೆವಿ ಹೀಟ್ ಆಗುತ್ತೆ ಕ್ಯಾಮ್ರಾ ಬೇರೆ. ವಾರ್ಮ್ ಅಪ್ ಟ್ರೈನಿಂಗು. ನನ್ನ ಅಕೌಂಟು ನಾನು ತಮ್ಮನ ಕೊಟ್ಬಿಟ್ಟಿದ್ದೀನಿ. ಇದನ್ನ ಅವನಿಗೂ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಅವನಾದ್ರೆ ಆಡಿ ನನ್ನ ಸ್ವಲ್ಪ ಲೆವೆಲ್ ಆಗಲಿ ಅಂತ. ಈ ಐಡಿನ ನನಗಂತೂ ಮಾರೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಇರಲಿ ನೋಡೋಣ, ಯಾವತ್ತಾದ್ರೂ ಗೇಮರಾದರೂ ಇದರಲ್ಲಿ ಆಡ್ಬೋದಲ್ವ ಅಂತ. 24 ನೋಡಿ, ನಾನು ಯಾವಾಗ ಲಾಸ್ಟ್ ನೋಡಿರ್ತೀನಿ ಅವ್ರ ಡೇಟ್ ಆಗಿಟ್ಟಿದ್ದೀನಿ. ಲಾಸ್ಟ್ ಸೀನ್ ಆನ್ 15th March. ಇವಾಗ 31st March ಎಂಡು. ಸೊ ಇಷ್ಟು ದಿನ ಆಯಿತು. ಕೊನೆಯದಾಗಿ ಸ್ನೂಪ್ ಡಾಗು ಇನ್ನೊಬ್ಬನೇ ಇನ್ನೂ ಆಡ್ತಾವನೆ. ಏನು ಆಡೋಣ? ಟ್ರೈನಿಂಗ್ ಆಡೋಣ ಬೇಡ ಅನ್ಕೋತೀನಿ. 1 ನಿಮಿಷ ಆಲ್ರೆಡಿ ಆಗಿಬಿಟ್ಟಿರುತ್ತೆ ನೋಡಿ. ಈ ಥರ ಇದೆ ನನ್ನ ಐ ಡಿ ಒಳಗಡೆ ಹೋದರೆ ಅಷ್ಟೆಲ್ಲ ಫೋಕಸ್ ಮಾಡಲ್ಲ. ಇದು 75 ಲೆವೆಲ್ ಇದೆ ಅಷ್ಟೇ. ಸೊ ಈ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಟಾಟಾ.